ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆರ್ಎಸ್ಎಸ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರ ಬರೆದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಆರ್ಎಸ್ಎಸ್ನಲ್ಲಿ ಲೈಂಗಿಕ ಕಿರುಕುಳ ನೀಡ್ತಾರಂತೆ. ಇದರ ಬಗ್ಗೆ ಹನುಮೇಗೌಡ ಪುಸ್ತಕ ಬರೆದಿದ್ರು, ಅದ್ರ ಬಗ್ಗೆ ನೀವು ಅವರನ್ನೇ ಕೇಳಿ ಹೇಳ್ತಾರೆ ಅಂತೇಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇರಳದಲ್ಲಿ ಲೈಂಗಿಕ ಕಿರುಕುಳಕ್ಕೆ ಯುವಕ ಬಲಿಯಾಗಿದ್ದಾನೆ. ಮೋಸ್ಟ್ ಸೀಕ್ರೆಟ್ಸ್ ಆರ್ಗನೈಸೇಷನ್ ಆರ್ಎಸ್ಎಸ್ ಅಂತೇಳಿ ಕರಾವಳಿ ಮಲೆನಾಡಿನಲ್ಲಿ ಯಾರು ಬಲಿಯಾಗಿದ್ದಾರೆ ಅವರ ಮಾಹಿತಿಯನ್ನ ತೆಗಿರಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಆಗ್ರಹಿಸಿದ್ದಾರೆ. ಬೇರೆ ಸಂಘಟನೆ ದೊಣ್ಣೆ ಹಿಡಿದು ಓಡಾಡಿದ್ರೆ ಒಪ್ತಾರಾ? ಅದೇ ಆರ್ಎಸ್ಎಸ್ ಮಾಡಿದ್ರೆ ಯಾಕೆ ಒಪ್ತೀರಾ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿದ್ರೆ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, RSSನಲ್ಲಿ ಅವರಿಗೆ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ರು. ಆಮೇಲೆ ಇದು ಬರೇ ಅಲ್ಲಲ್ಲ, ಇಲ್ಲೂ ಕೂಡ ಏನು ಅವ್ರ ಹೆಸರು ಸರಿಯಾಗಿ ನೆನ್ಪು ಬರ್ತಾಯಿಲ್ಲ, ಹನುಮಾನ್ ಗೌಡನೋ ಹನುಮೇಗೌಡ ಅಂತ ಒಂದು ಪುಸ್ತಕನೇ ಬರೆದಿದ್ದಾರೆ. ಯಾವ ರೀತಿ ಇವರು ಲೈಂಗಿಕ ಕಿರುಕುಳ ಕೊಡ್ತಾರೆ RSSನವರು ಅಂದ್ಬಿಟ್ಟು. ಆ ಯುವಕಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿದ್ರೆ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, RSSನಲ್ಲಿ ಅವರಿಗೆ ಲೈಂಗಿಕ ಕಿರುಕುಳ ಹೇಳ್ತಾ ಇದ್ದೀವಲ್ಲ ಸರ್, ಇದು ಸಂಘಟನೆ ಇಸ್ ದ ಮೋಸ್ಟ್ ಸೀಕ್ರೆಟ್ ಆರ್ಗನೈಸೇಷನ್ ಇನ್ ದ ವರ್ಲ್ಡ್. ಏನಕ್ಕೆ ಅಷ್ಟು ಸೀಕ್ರೆಸಿ? ಯಾರು ಇವರೆಲ್ಲ ಸರ್? ನೋಡಿ, BJP ಪಾರ್ಟಿ ಏನಿದೆ RSS ಕೈಗೊಂಬೆ. RSS ತೆಗೆದ್ಬಿಟ್ರೆ BJPನೇ ಇಲ್ಲ. BJP ಇಸ್ ನಿಲ್, ಶೂನ್ಯ ವಿತೌಟ್ RSS, ಆ್ಯಂಡ್ RSS is zero without religion. ನೋಡಿ, ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ, ನಾನು ಹಿಂದೂ ಅಥವಾ ಹಿಂದೂ ಧರ್ಮದ ವಿರೋಧಿ ಅಲ್ಲ, RSSನ ವಿರೋಧಿ. ಆ ತತ್ವದಲ್ಲಿ ಸಮಾನತೆ ಇಲ್ಲ. ನಾವು ಹೇಳ್ತಾ ಇದ್ದೀವಲ್ಲ ಸರ್, ಇದು ಸಂಘಟನೆ ಇಸ್ ದ ಮೋಸ್ಟ್. ಯಾರು RSSಗೆ ಬಲಿಯಾಗಿದ್ದಾರೆ? ಮಲೆನಾಡಿನಲ್ಲಿ ಯಾರ್ಯಾರು ಬಲಿಯಾಗಿದ್ದಾರೆ? BJP ಮಕ್ಕಳ ಬಲಿಯಾಗಿರೋದು ಬಡವರು, ಹಿಂದುಳಿದ ವರ್ಗದವರು, ದಲಿತರು. ಸೊ ಇದೇನು ಬ್ರೈನ್ ವಾಷಿಂಗ್ ಆಗ್ತಾ ಇದೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ, ಅನುದಾನಿತ ಶಾಲೆಗಳಲ್ಲಿ, ಸಾರ್ವಜನಿಕ ಇದರಲ್ಲಿ ನಿಲ್ಲಬೇಕು. ಬೇರೆ ಸಂಘಟನೆಗಳು ದೊಣ್ಣೆ ಇಟ್ಕೊಂಡು ಓಡಾಡಿದ್ರೆ ಒಪ್ತೀರಾ ನೀವು? ಬೇರೆ ಸಂಘಟನೆಗಳು ಪಥಸಂಚಲನ ಮಾಡುವಾಗ ದೊಣ್ಣೆ ಇಟ್ಕೊಂಡು ಓಡಾಡಿದ್ರೆ ಒಪ್ತೀರಾ? ಲೆಕ್ಕ ಹಾಕಿ ಸರ್. ಕರಾವಳಿನಲ್ಲಿ ಯಾರ್ಯಾರು RSSಗೆ ಬಲಿಯಾಗಿದ್ದಾರೆ? ಮಲೆನಾಡಿನಲ್ಲಿ ಯಾರ್ಯಾರು ಬಲಿಯಾಗಿದ್ದಾರೆ? BJP ಮಕ್ಕಳ ಬಲಿಯಾಗಿರೋದು ಬಡವರು, ಹಿಂದುಳಿದ ವರ್ಗದವರು, ದಲಿತರು. ಸೊ ಇದೇನು ಬ್ರೈನ್ ವಾಷಿಂಗ್ ಆಗ್ತಾ ಇದೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ, ಅನುದಾನಿತ ಶಾಲೆಗಳಲ್ಲಿ, ಸಾರ್ವಜನಿಕ ಇದರಲ್ಲಿ ನಿಲ್ಲಬೇಕು. ಬೇರೆ ಸಂಘಟನೆಗಳು ದೊಣ್ಣೆ ಇಟ್ಕೊಂಡು